ಸರ್ವೆ ನಂಬರ್ 145 146ನೇ ಓಲ್ಡ್ ವೆಂಕಟೇಶ್ವರ ಕೆರೆಯನ್ನು ಸುಮಾರು 1971-72ರಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದ್ದು ಅಲ್ಲೊಂದು ಕೆರೆ ನಿರ್ಮಾಣವಾಗಿರುತ್ತದೆ. ಅದು ಸುಮಾರು ವರ್ಷಗಳಿಂದ ಕಾಡು ಪ್ರಾಣಿಗಳಿಗೂ ಇವತ್ತು ಎಲ್ಲ ಪ್ರಾಣಿಗಳಿಗೆ ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಕೆರೆ. ಅದು ಏನು ಹಸುಗಳಿಗಾಗಲಿ ಎಲ್ಲ ನೀರು ಕುಡಿಯಲಿಕ್ಕೆ ಎಲ್ಲ ನೀರು ಸ್ಟೋರ್ ಆಗಿರ್ತಾಯಿತ್ತು. ನಿನ್ನೆ ಚಲ್ಲಾರ್ಗುಂಟ ಎನ್ನುವ ಮನೆಯನ್ನವರು ಕೃಷ್ಣಮ್ಮ ಅವರ ಹೆಸರಲ್ಲಿ ನಮಗೆ ಆ ಕೆರೆ ನಮಗೆ ಮಂಜೂರಾಗಿದೆ. ಆ ಕೆರೆಯನ್ನು ನಮಗೆ ಸೇರಿದ್ದು. ಇದರಲ್ಲಿ ಯಾರೇ ಹಸುಗಳಾಗಲಿ ಹೂಳೆತ್ತುವುದಾಗಲಿ ಯಾರು ಪ್ರವೇಶ ಮಾಡಬಾರ್ದು ಅಂತ ನಿನ್ನೆ ನಮ್ಮ ನಂಗ್ಲಿ ಠಾಣೆಯಲ್ಲಿ ನಮ್ಮೂರಿನ ಹುಡುಗರ ಮೇಲೆ ಕೆಲವರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದ್ರ ವಿಷಯವಾಗಿ ಇವತ್ತು ಪಂಚಾಯಿತಿಯವರಿಗೆ ಹೇಳಿದ್ವು, ಪಂಚಾಯಿತಿಯನ್ನು ನಾವು ಬಂದ್ ಮಾಡ್ತೀವಿ. ಏನು 50 ವರ್ಷಗಳಿಂದ ಸರ್ಕಾರಿ ಕೆರೆ ಇರ್ತಕ್ಕಂಥ ಅದನ್ನು ಸರ್ಕಾರ ಮಟ್ಟಕ್ಕೆ ಅದನ್ನು ಸೇರಿಸಿದ್ದೀರಾ, ನೆಗ್ಲೆನ್ಸಿ ಮಾಡಿ ಇರೆಗ್ಯುಲರ್ ಮಾಡಿದ್ದಾರೆ ಈ ರೆವಿನ್ಯೂ ಇಲಾಖೆಯವರು. ಇವಾಗ 6 ತಿಂಗಳಿಂದ ನಾವು ಇಲ್ಲಿರ್ತಕ್ಕಂಥ VA ಅವ್ರಿಗೆ ಹೇಳ್ತಾ ಇದ್ದೀವಿ, RI ಅವ್ರಿಗೆ ಹೇಳ್ತಾ ಇದ್ದೀವಿ. ನಿನ್ನೆ ತಹಶೀಲ್ದಾರ್ಗೂ ಫೋನ್ ಮಾಡಿದ್ದೇವೆ, ಫೋನ್ ತೆಗಿಲಿಲ್ಲ. ಸನ್ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ವಿ. ಶಾಸಕರು ಎಲ್ಲೋ ಪ್ರವಾಸದಲ್ಲಿದ್ದು ಬಂದ ತಕ್ಷಣ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಈ ಏನು ಕಂದಾಯ ಇಲಾಖೆ ಇದೋ ಇದನ್ನು ಇತ್ಯರ್ಥ ಬೇಗ ಮಾಡಬೇಕು. ಇವಾಗ ಗಡಿ ಪ್ರದೇಶದ ಆಂಧ್ರ ಮತ್ತು ಕರ್ನಾಟಕದ ಜನತೆ ಅದರಲ್ಲಿ ಗಲಾಟೆ ಬೀಳುವಂಥ ಅವಕಾಶ ಬಂದಿದೆ. ಏನು ಇವಾಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ನಾನು ಇವತ್ತು ತಹಸೀಲ್ದಾರ್ ಹತ್ರ ಹೋಗ್ತಾ ಇದ್ದೀನಿ, ಯಾವುದೋ ತುರ್ತು ಬಾಳೆ ತೋಟ ಬಿದ್ದೋದ್ರಿಂದ ಅಲ್ಲಿಗೆ ಹೋಗಿದ್ದಾರೆ. ಅದನ್ನು ನಾನು ಸಾಯಂಕಾಲ ಅಷ್ಟೊತ್ತಿಗೆ ಬಂದುಬಿಟ್ಟು ಅದನ್ನು ಕೆರೆಯನ್ನು ಅಳತೆ ಮಾಡಿ ತೋರಿಸ್ತೀವಿ. ಇಲ್ಲಿ ಗಲಾಟೆ ಏನು ಬೇಡ, ಇವತ್ತು ಇದೆ ಅಂತ ಹೇಳಿದ್ದಾರೆ. ಅದರಿಂದ ನಾವು ಸೋಮವಾರ ತನಕ ಟೈಮ್ ಕೊಡ್ತಾ ಇದ್ವಿ. ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಪಂಚಾಯತಿ ಮುಂದುಗಡೆ ಇಲ್ಲೇ ತಮಟೆ ಇದನ್ನು ಇದು ಮಾಡಿಕೊಂಡು ಅದು ವಿದ್ಯಾರ್ಥ ಆಗೋ ತನಕ ಇಲ್ಲನ್ನು ಅನಿರ್ದಿಷ್ಟ ಕಾಲ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಇದರಿಂದ ಅವರಿಗೆ ಎಚ್ಚರಿಕೆ ಅಂತಲೂ ತಿಳ್ಕೊಬೋದು. ಯಾಕೆಂತ ಹೇಳಿದ್ರೆ 50 ವರ್ಷದಿಂದ ಎಷ್ಟು ರೌಡಿ ಬಂದಿಲ್ಲ, ಎಷ್ಟು ಮಾಡಿಲ್ಲ. ಅದನ್ನು ಕೆರೆ ನಮ್ಮ ಸರ್ಕಾರದಂತೂ ಪೂರ್ತಿ ಮಾಡ್ತಿರಲಿಲ್ಲ. ಅದು ಕೆರೆನೇ ಇಲ್ಲ ಅಂತ ತೋರಿಸ್ತಾ ಇದೆ ನಕ್ಷೆಯಲ್ಲಿ. ಈ ಥರ ಮಾಡಿದ್ದಕ್ಕೆ ಅವರಿಗೆ ಇದು ಮಾಡ್ತಾ ಇದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು. ಇಲ್ಲಾಂದರೆ ಸೋಮವಾರ ಅನಿರ್ದಿಷ್ಟ ಕಾಲ ಇಲ್ಲಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ದಂಡೇ ಸತ್ಯಾಗ್ರಹವನ್ನು ಹೇಳುತ್ತಾ ಈ ಪತ್ರಿಕಾವನ್ನು ಜೈ ಹಿಂದ್ ಜೈ ಕರ್ನಾಟಕ. ಹಳ್ಳಿ ಗ್ರಾಮದ ಮತ್ತು ಹೆಬ್ಳಿ ಗ್ರಾಮದ ಜನರಿಗೆ ನಮಸ್ತೆ. ಫಸ್ಟ್ ವಿಷಯ ಏನಂತಂತಂದರೆ ಕೊಲ್ಲಳ್ಳಿ 145, 146 ಸರ್ವೆ ನಂಬರ್ಗಳಲ್ಲಿ ಒಂದು ಕುಂಟೆ ಇದೆ. ಅದು ನಮ್ಮ ಅಪ್ಪನ ಹೆಸರಲ್ಲಿ ಒಂದು ಕೆರೆ ಕುಂಟೆ ಅಂತಿದೆ. ಅದು ಸುಮಾರು ವರ್ಷಗಳಿಂದ 70-80 ವರ್ಷಗಳಿಂದ ಆ ಕಾಡು ಪ್ರಾಣಿಗಳಿಗೆ ಮತ್ತು ಜಾನುವಾರುಗಳಿಗೆ ಮತ್ತು ಎಲ್ಲ ಅಲ್ಲಿ ಯಾರಾದರೂ ಉಳುವೆ ಮಾಡ್ಕೋಬೇಕಂದ್ರೆ ನೀರಾವರಿ ಕಡಿಮೆ ಇರ್ತದೆ, ಆವಾಗ ನೀರು ಇರಲಿಲ್ಲ. ಹಾಗಾಗಿ ಇಲ್ಲಿ ಒಂದು ಕೆರೆ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅವರು ಒಂದು ಕೆರೆಯನ್ನು ಸ್ಥಾಪಿಸಿರ್ತಾರೆ ಅಲ್ಲಿ 1970ರಲ್ಲಿ. ಅಂತಂದರೆ ಈಗ 60-70 ವರ್ಷಗಳಿಂದ ಯಾವುದೂ ಇಲ್ಲ. ಆ ಜಮೀನನ್ನು ಈಗ ಹೊಸದಾಗಿ ಯಾರು ತಗೊಂಡಿದ್ದಾರೆ ಅವ್ರು ಹೇಳ್ತಾರೆ ಅಂತಂತಂದರೆ ನಮಗೆ ಪಾನಿ ಆಗಿಬಿಟ್ಟಿದೆ, ಪಟ್ಟಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಆಯಿತು, ನೀವು ಸರ್ವೆ ಮಾಡಿಸ್ಕೊಳ್ಳಿ ಅಂತಂದ್ರೆ ನಾವು ಯಾಕೆ ಸರ್ವೆ ಮಾಡಿಸ್ಬೇಕು, ನಾವು ಯಾರಿಗೆ ಹೇಳಬೇಕು, ನೀವು ಯಾರು ಕೇಳೋದಕ್ಕೆ ಅದು ಇದು ಅಂತ ಕೇಳ್ತಿದ್ದಾರೆ. ಈಗ ನಮ್ಮ ಅಪ್ಪನ ಆಸ್ತಿ ನಾನು ಕೇಳ್ತಿಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಕಾಡು ಪ್ರಾಣಿಗಳಿದ್ದಾವೆ, ವನ್ಯಜೀವಿಗಳಿದ್ದಾವೆ ಸುಮಾರು. ಇವಾಗ ಅಲ್ಲಿ ಹೋಗಿ ನೀವೇ ಹೋಗೋಕ್ಕೆ ಬೇಕಾದ್ರೆ ನೋಡಿ, ಒಂದು ಸುಮಾರು ಅಂತಂದ್ರೆ 200-300 ಜಿಂಕೆಗಳಿದ್ದಾವೆ. ನವಿಲುಗಳಂತೂ ಲೆಕ್ಕಕ್ಕಿಲ್ಲ. ಆ ಥರ ಕಾಡು ಪ್ರಾಣಿಗಳು, ಕಾಡು ಪಕ್ಷಿಗಳು, ಜಾನುವಾರುಗಳೆಲ್ಲ ಇದ್ದಾವೆ. ಅವಕ್ಕೆ ನ್ಯಾಯ ಫಸ್ಟ್ ನಾವು ಕೊಡಿಸ್ಬೇಕಾಗತ್ತೆ. ಯಾಕಂತಂದರೆ ಅವು ಬಾಯಿಲ್ಲ, ಅವ್ರು ನಮ್ಗೆ ನೀರು ಬೇಕು, ಆಹಾರ ಬೇಕು, ಇನ್ನೊಂದು ಬೇಕು ಕೇಳೋದಕ್ಕೆ ಅವ್ರು ಬಾಯಿಲ್ಲ. ಅವ್ರ ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ. ಸೋಮವಾರವರೆಗೂ ನಾವು ಟೈಮ್ ಕೊಡ್ತಾಯಿದ್ವಿ. ಸೋಮವಾರವರು ಬಂದರೆ ರೆವಿನ್ಯೂ ನೆನ್ನೆ ಬಂದಿದ್ರು, ನಾಗಮ್ಮ ಅವರು ಬಂದಿದ್ರು. ನೆನ್ನೆ ಬಂದು ನೋಡಿಬಿಟ್ಟು ನಕ್ಷೆಯಲ್ಲಿದೆ, ಗೂಗಲ್ ಆ್ಯಪಲ್ಲಿ ತೋರಿಸಿದೆ ಅಂತ ಹೇಳಿದ್ದಾರೆ. ಅದನ್ನು ಸರ್ವೆ ಮಾಡಬೇಕಂದ್ರೆ P ನಂಬರಲ್ಲಿದೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಸೋಮವಾರ ಮತ್ತು ಅದುವರೆಗೂ ನಾವು ಟೈಮ್ ಕೊಡ್ತಾಯಿದ್ವಿ. ಸೋಮವಾರವರೆಗೂ ಅದು ಇತ್ಯರ್ಥ ಆಗಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೂ ಮತ್ತೆ ತಾಲೂಕು ಆಫೀಸಲ್ಲಿ ನಿರಂತರ ಧರಣಿ ಕೂತ್ಕೊಂತೀವಿ ಅಂತ ಎಚ್ಚರಿಕೆಯನ್ನು ನೋಡ್ತೀವಿ. ಅದು ಟೋಟಲ್ ಜಮೀನು ಇರೋದು 77 ಎಕರೆ ಇದೆ. ಆದರೆ ಮಂಜೂರಾಗಿರೋದು 77ರಲ್ಲಿ 51 ಎಕರೆ ಮಂಜೂರಾಗಿದೆ. ಇನ್ನು 26 ಎಕರೆ ಉಳಿಕೆ ಇದೆ. ಆ ಉಳಿಕೆಯಲ್ಲಿರ್ತಕ್ಕಂಥ ಕೆರೆಯನ್ನು ಅದನ್ನು ಮುಚ್ಚಿಬಿಡಬೇಕು ಅಂತ ಇವಾಗ ಆಂಧ್ರದಿಂದ ನಿನ್ನೆ ಟೆಂಪೋದಲ್ಲಿ 20 ಜನ ಬಂದುಬಿಟ್ಟು ನಮ್ಮ ಹುಡುಗರ ಮೇಲೆಲ್ಲ ಹಲ್ಲೆ ಮಾಡಿ ಕಂಪ್ಲೇಂಟು ಮಾಡಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಯಾರಿಗೂ ಕೂಡ ಅದು ಗೊತ್ತಲ್ಲ, ನಮಗೆ ಕೂಡ ಅಲ್ಲ. ನಮ್ಮಪ್ಪ ಕಟ್ಟಿಸಿದ್ದಾರೆ ಅಂತ ನನ್ಗೆ ಬೇಕಾಗಿಲ್ಲ. ಅದು ಎಲ್ಲ ಕಾಡು ಪಕ್ಷಿಗಳಿಗೆ, ಜಾನುವಾರುಗಳಿಗೆ ಇದು ಆಗಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕೊತಾ ಇದ್ದೀನಿ.